ದುಡಿಮೆಯ ನಂಬಿ ಬದುಕು ಅದರಲ್ಲೇ ದೇವರ ಹುಡುಕು. ನಮ್ಮ ಗೋವಿಂದರಾಜ್ ಅವರು ನೋಡಿ ಅದೇ ಜಾಗದಲ್ಲಿ ಕೂತ್ಕೊಂಡು ಕಳೆದ 50 ವರ್ಷಗಳಿಂದ ಈ ಬೆತ್ತದ ಕುರ್ಚಿಗಳು ಅಂದ್ರೆ ಕೇನ್ ಫರ್ನಿಚರ್ಸ್ ಗಳನ್ನ ಮಾಡೋದ್ರಲ್ಲಿ ನಿರತರು ಸ್ನೇಹಿತರೆ. ಇದು ಆಸಾಂ ಕಡೆಯಿಂದ ಬರ್ತದೆ. ಇದು ಒಂದು 89 ವರ್ಷ ಆಗಿದೆ. ಮನೆ ಒಳಗಡೆ ಮಡಗಿದ್ರೆ ಒಂದು 50 ವರ್ಷ ಆದ್ರೂ ಮಿನಿಮಮ್ ಬರ್ತದೆ. ಇದು ಬ್ರಿಟಿಷ್ನವ್ರ ಮನೆಗಳಿಗೆ ಆಫೀಸ್ಗಳಿಗೆ ಹಾಕೋತಾ ಇದ್ರು. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ ನಮ್ಮ ಮಗನು ಸುಮಾರು ಮನೆಗಳಲ್ಲಿ ಹಾಕ್ತಾ ಇದ್ದು. ಟೈಗರ್ ಪ್ರಭಾಕರ್ ಮನೆಗೆ ಕೊಟ್ಟಿದೀವಿ, ಆಮೇಲೆ ಅವಿನಾಶ್ ಮನೆಗೆ ಕೊಟ್ಟಿದೀವಿ. ಇದೆಲ್ಲ 3,000 ರೂಪಾಯಿ ಮಾವಿದ್ದು ಇವಾಗ 7,000 ಇದೆ. ಸುಮಾರು ಒಂದು 250 ಅಂಗಡಿಗಳಿತ್ತು ಬೆಂಗಳೂರಿನಲ್ಲಿ. ಇವಾಗ ಒಂದು 20-25 ಅಂಗಡಿ ಇದೆ. ಬೆಂಗಳೂರಿನ ಮಿನರ್ವಾ ಸರ್ಕಲ್ ನಲ್ಲಿ ನೀವು ಸಿಗ್ನಲ್ ಬಿಟ್ಟ ತಕ್ಷಣ ಬರ್ರ ಅಂತ ಹೋಗ್ತಿರಲ್ಲ, ಸೊ ಸಿಗ್ನಲ್ ಬಿಟ್ಟಾಗ ದಯವಿಟ್ಟು ಸ್ವಲ್ಪ ಎಡಗಡೆ ಕಣ್ಣಾಯಿಸಿ ನೋಡಿ, ನಿಮ್ಗೆ ಈ ಅಂಗಡಿ ಕಾಣುತ್ತೆ. ದೇವಿ ಓಂ ಶಕ್ತಿ ಕೇನ್ ವರ್ಕ್ಸ್ ಅಂತ ಸ್ನೇಹಿತರೆ. ನಮ್ಮ ಗೋವಿಂದರಾಜ್ ಅವರು ನೋಡಿ ಅದೇ ಜಾಗದಲ್ಲಿ ಕೂತ್ಕೊಂಡು ಕಳೆದ 50 ವರ್ಷಗಳಿಂದ ಈ ಬೆತ್ತದ ಕುರ್ಚಿಗಳು ಅಂದರೆ ಕೇನ್ ಫರ್ನಿಚರ್ಸ್ಗಳನ್ನ ಮಾಡೋದ್ರಲ್ಲಿ ನಿರತರು ಸ್ನೇಹಿತರೆ. ಹೌದಲ್ಲ, ಬೆತ್ತದ ಫರ್ನಿಚರ್ಸ್ ಅಥವಾ ಕೇನ್ ಫರ್ನಿಚರ್ಗಳು ತುಂಬ ಪ್ರಸಿದ್ಧವಾಗಿದ್ದು ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ಮತ್ತು ಇಡೀ ಭಾರತದಲ್ಲಿ. ಈಗ ಅವುಗಳ ಟ್ರೆಂಡ್ ಯಾಕೋ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊ ಈ ಬೆತ್ತದ ಕುರ್ಚಿ ಮಾಡೋದ್ರ ಹಿಂದಿನ ಕಥೆ ಏನೋ, ಅದನ್ನು ಮಾಡುವವ್ರ ಕಥೆ ಏನೋ ಎಲ್ಲ ಕೇಳೋಣ. 50 ವರ್ಷದಿಂದ ಬೆತ್ತದ ಫರ್ನಿಚರ್ ಮಾಡ್ತಿರೋ ನಮ್ಮ ಗೋವಿಂದರಾಜ್ ಅವರಿಂದ ಬನ್ನಿ, ನಿಮ್ಮ ಸ್ವಾಗತ ಈ ವಿಶೇಷವಾದಂಥ ವಿಡಿಯೋಗೆ, ಕಲಾ ಮಾಧ್ಯಮಕ್ಕೆ. ಅಣ್ಣ ನಮಸ್ತೆ. ನಮಸ್ಕಾರ ಅಣ್ಣ. ನಿಮ್ಮ ಹೆಸರು ಪರಿಚಯ ಹೇಳಿ. ನಾವು ಎನ್ ಗೋವಿಂದರಾಜ್ ಅಂತ. ಎನ್ ಗೋವಿಂದರಾಜು. ಮೇದ ಬೆತ್ತದ ಕೆಲಸ ಜಾತಿಲೇ ಹುಟ್ಟಿರೋದು. ಇದೇ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಒಂದು 50 ವರ್ಷದಿಂದ. 50 ವರ್ಷ. ಇವಾಗ ಒಂದು 20 ವರ್ಷದಿಂದ ವೈಲ್ಡ್ ಲೈಫ್ ಮಾಡಿಬಿಟ್ಟು ಬೆತ್ತ ಎಲ್ಲ ಸಪ್ಲೈ ಕೊಡ್ತಾ ಇಲ್ಲ. ಅದಕ್ಕೆ ಮುಂಚೆ ಎಲ್ಲ ಗೌರ್ಮೆಂಟಿಂದ ಅಂಗಡಿಗೆ ಒಂದು 5-5 ಸಾವಿರ ಬೆತ್ತ ಕೊಡ್ತಾಯಿದ್ರು. ಅದನ್ನಲ್ಲಿ ಜೀವನ ಮಾಡ್ತಾಯಿದ್ವಿ. ಇವಾಗ 20 ವರ್ಷದಿಂದ ವೈಲ್ಡ್ ಲೈಫ್ ಮಾಡಿಬಿಟ್ಟಿದ್ದಾವೆ. ಬೆತ್ತ ನಮಗೆ ಸಪ್ಲೈ ಬರ್ತಾ ಇಲ್ಲ. ಇದು ಆಸಾಂ ಕಡೆಯಿಂದ ಬರ್ತದೆ. ಅದು 1 to 3 ವೇಟ್ ಇದೆ. ಆ ವೇಟ್ನಲ್ಲಿ ತಂದು ನಾವು ಮಾಡಿ ಮಾರೋದಕ್ಕೆ ಆಗ್ತಾಯಿಲ್ಲ. ಅದು ವೇಟ್ ಹೇಳೋದೇ ಗಿರಾಕಿ ನಿಲ್ತಾ ಇಲ್ಲ. ಓಹೋ. ಮುಂಚೆ ಎಲ್ಲ 5-5 ಸಾವಿರ ರೂಪಾಯಿಗೆ ಸೋಫಾ ಸೆಟ್ ಕೊಟ್ಬಿಡ್ತಾಯಿದ್ವಿ. ಒಂದು ಫುಲ್ ಸೆಟ್ಟು. ಒಂದು ಸೋಫಾ, 2 ಚೇರು, ಒಂದು ಟೀಪಾಯ್ ಕುಷನ್ ಸಮೇತ. ಇವಾಗ ಅದು 18,000-20,000 ಆಗಿದೆ. ಅಂದರೆ 3 to 3 ಸೀಟರು, 2 ಚೇರು, 1 ಟೀಪಾಯ್, ಅದು ಕುಷನ್ ಅಂದರೆ ಕೇಂದು. ಇವಾಗ ಅದು ಎಲ್ಲ ಸ್ಟಾಪ್ ಆಗಿಬಿಟ್ಟಿದೆ. ಆಸಾಮಿಂದ ಬರಬೇಕು. ಆಸಾಮ್ನಲ್ಲಿ ಬೆಲೆ ಜಾಸ್ತಿ ಮತ್ತು ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ. ಅದು 1 to 3 ಆಗಿಬಿಟ್ಟಿದೆ. ಇವಾಗ ಅದು 5,500 ಇರೋದು 18,000-20,000 ರೂಪಾಯಿ ಆಗ್ಬಿಟ್ಟಿದೆ. ಅದು ರೆಡಿ ಮಾಡೋದಕ್ಕೂ ಆಗೋದಿಲ್ಲ. ರೆಡಿ ಮಾಡಿದ್ರೆ ವೇಟ್ ಹೇಳೋದಕ್ಕೂ ಆಗೋದಿಲ್ಲ. ಅಷ್ಟು ವೇಟ್ ಹೇಳಿದ್ರೆ ಜನ ಯಾರು ನಿಲ್ಲೋದಿಲ್ಲ. ಅದಕ್ಕೆ ಈಗ ಕೇನ್ ಬಿಟ್ಟು ಬೇರೆ ಏನು ಮಾಡ್ತೀವಿ? ಕೇನ್ ಬಿಟ್ಟು ಯಾವುದಾದ್ರು ಹಳೇದು ಪಳೆದು ರಿಪೇರಿಗೆ ಬಂದರೆ ಅದು ಮಾಡ್ಕೊಂಡು ಜೀವನ ಮಾಡ್ತಾಯಿದ್ವಿ. ಆ ಥರ ಹಳೆವು ರಿಪೇರಿ ಮಾಡ್ತೀವಿ. ಅದಕ್ಕೆ ಕೇನ್ ಎಲ್ಲಿ ತರ್ತದೆ? ಇದು ಆಸಾಮಿಂದ ಸಿಗ್ತದೆ ಕೇನು. ಆಸಾಮಿಂದ ಮತ್ತು ಮಲೇಷ್ಯಾದಿಂದ ಬರ್ತದೆ. ಎಲ್ಲ ಒಂದು 300-350 ರೂಪಾಯಿ ಇದ್ದಿದ್ದು ಕೆ ಜಿ ಇವಾಗ 1,200-1,400 ರೂಪಾಯಿ ಆಗುತ್ತೆ ಅದರ ಕೆ ಜಿ. ಸೊ ರಿಪೇರಿಗೆ ಒಂದು ಸ್ವಲ್ಪ ಹಾಕೊಂಡು ಮಾಡ್ತೀರಾ? ರಿಪೇರಿ ಹಾಕ್ಕೊಂಡು ಮಾಡಿ ಕೆಲಸ. ಹೊಸವು ಮಾಡ್ತಾ ಇಲ್ಲ. ಅದೇ ಹೊಸದಕ್ಕೆ ವೈಲ್ಡ್ ಲೈಫ್ ಮಾಡಿಬಿಟ್ಟಿದಲ್ಲ. ಗೊತ್ತಾಯ್ತು. ಆದರೂ ದುಡ್ಡು ಕೊಡ್ತೀವಿ ಅಂದರೆ ಮಾಡಿಕೊಡ್ತೀರಾ? ಅದೇ ಆರ್ಡರ್ ತೊಗೊಂಡು ಅದು ಫೋಟೋ ನೋಡಿಸ್ತೀವಿ. ಆ ರೇಟ್ಗೆ ಒಪ್ಕೊಂಡ್ರೆ ಮಾಡಿ ಕೊಡ್ತೀವಿ. ಇಲ್ಲ ಅಂದರೆ ತೋರಿಸಿ. ಕೇನ್ ಅಂದರೆ ಯಾವ್ದು ತೋರಿಸಿ ಒಂದು ಪೀಸು. ಕೇನ್ ತೋರಿಸಿ. ಇದು ಕೇನ್ ಫರ್ನಿಚರ್ ಅಲ್ವಾ? ಇದು ಕೇನ್ ಫರ್ನಿಚರ್. ಇದು ಒಂದು 89 ವರ್ಷ ಆಗಿದೆ. 89 ವರ್ಷ ಆಗಿದೆ ಇದಕ್ಕೆ. 90 ವರ್ಷದ ಕೇನು ಚೇರು ನೋಡಿ ಹೆಂಗಿದೆ, ಸಖತ್ತಾಗಿದೆ. ಯಾರ್ದು? ಕಸ್ಟಮರು. ಬಟ್ ಒಂದು ಕೇನ್ ಫರ್ನಿಚರು 90 ವರ್ಷ ಎಲ್ಲ ಇರುತ್ತೆ. ಒಂದು ಲೈಫ್ ಮೇಲೆ ಇರ್ತದೆ. ಮನೆ ಒಳಗಡೆ ಮಡಗಿದ್ರೆ ಬಿಸಿಲಿನಲ್ಲಿ ಮಳೆಗೆ ಹಾಕಿದ್ರೆ ಲೈಫ್ ಹೋಗ್ಬಿಡ್ತದೆ. ಮನೆ ಒಳಗಡೆ ಮಡಗಿದ್ರೆ ಒಂದು 50 ವರ್ಷ ಆದರೂ ಮಿನಿಮಮ್ ಇರ್ತದೆ. ಇದೇನಿದು? ಇದೇ ಕೇನ್. ಇದು ಆಸಾಮಿಂದ ಬರ್ತದೆ. ಇದು ಕರ್ನಾಟಕ ಗೌರ್ಮೆಂಟ್ನಲ್ಲಿ 18 ರೂಪಾಯಿ 20 ರೂಪಾಯಿ ಇತ್ತು ಒಂದು ಪೀಸು 12 ಅಡಿದು. ಇವಾಗ ಆಸಾಮಿಂದ 240-220 ಒಂದು ಕೇನ್ಗೆ. ಆದರೆ ಅದರ 10 ಪಟ್ಟು 35-210-220 ರೂಪಾಯಿ. ಬಟ್ ಇದೇ ಕೇನು. ಇದು ಕೇನ್ನ ಕನ್ನಡದಲ್ಲಿ ಏನಂತಾರೆ? ಬೆತ್ತ ಅಂತಾರೆ. ಬೆತ್ತ ನೋಡಿ ಸ್ನೇಹಿತರೆ, ಇದೆ ಬೆತ್ತ. ಬೆತ್ತದಿಂದ ಸೋಫಾ, ಚೇರು, ಬೇರೆ ಬೇರೆ ರೀತಿಯ ಪೀಠೋಪಕರಣಗಳನ್ನ ಮಾಡ್ತಾ ಇದ್ರು ಇವರು. 15 ಜನ ಕೆಲಸದವಿದ್ರು. ಇವಾಗ ನಮಗೆ ಕೆಲಸ. ಓಕೆ. ಮುಂಚೆ ಎಲ್ಲದಕ್ಕೂ ಕೆಲಸದವಿದ್ರು. ಇವಾಗ ನಾವು ಕೆಲಸ ಕಲ್ತಿರೋದ್ರಿಂದ
ಈ ಸಣ್ಣ ಪುಟ್ಟ ರಿಪೇರಿ ಬಂದರೆ ಮಾಡಿ ಕೊಡ್ತಾಯಿದ್ವಿ. ಆ ಥರ. ಈಗ ಉದಾಹರಣೆಗೆ ಇದು 90 ವರ್ಷದ ಈ ಚೇರ್ ಬಂದಿದೆಯಲ್ಲ, ಇದು ಕಿತ್ತೋಗಿದೆಯಾ ಇದು? ಅದೇ ಇದೆಲ್ಲ ಕಿತ್ತೋಗ್ಬಿಟ್ಟಿದೆ. ಇದನ್ನು ಇಲ್ಲಿಂದ ಇಲ್ಲಿವರೆಗೂ ಹೋಗಿದೆ. ಇಲ್ಲಿಂದ ಇಲ್ಲಿವರೆಗೂ ಬಿಟ್ಟು ಮತ್ತೆ ಅದೇ ಥರ ನೇಯ್ತೀರಾ? ಒಂದು ಯಾವ ಥರ ನೇಯ್ತೀರಿ ಒಂದು ತೋರಿಸಿ. ಅದೇ ಇವಾಗ ಇದೆಲ್ಲ ಬಿಚ್ಕೋಬೇಕು. ಎಲ್ಲಿ ಎಷ್ಟು ಬಿಚ್ತೀರಾ? ಫುಲ್ಲು ಅಷ್ಟು. ಇದು ಕೇನ್ ದಾರ? ಇದು ಕೇಂದ ಅದಿದೆಯಾ ನಿಮ್ಮಲ್ಲಿ? ಇದೆ, ತೋರಿಸಿ. ಇವಾಗ ಇದು ಕೇಂದು ಮ್ಯಾಟದ ಆರ್ಡರ್ಸ್ ನಡೀತಾ ಇದೆ. ಇದು ಮಲೇಷ್ಯಾದಿಂದ ಬರ್ತದೆ. ಒಂದು 20 ರೂಪಾಯಿ, 40 ರೂಪಾಯಿ, 50 ರೂಪಾಯಿ ಮಾಡಿಕೊಂಡು ಸ್ಕ್ವೇರ್ ಫೀಟ್ ಮೇಲೆ ಸೇಲ್ ಮಾಡ್ತೀರಿ. ಇದು ನೋಡಿ, ಇದು ಕೇಂದೆ ಚಾಪೆ ನೋಡಿ. ಇದರಲ್ಲಿ ಇದು 2 ಡಿಸೈನ್ ಬರ್ತದೆ. ಇವಾಗ ವಾಲ್ಡೂಫ್ ಎಲ್ಲ ಇದೇ ನಡೀತಾ ಇದೆ. ಇದು ವಾಲ್ಡೂಫ್ದು ಆರ್ಡರ್ ಕೊಟ್ಟರೆ ಇದನ್ನು ಫಿಕ್ಸ್ ಮಾಡಿ ಮಾಡಿಕೊಡ್ತೀರಾ? ಓಕೆ, ನೈಸ್, ವೆರಿ ನೈಸ್. ಬಟ್ ಇದೆಲ್ಲ ಬೇರೆ ಬೇರೆ ದೇಶಕ್ಕೆ ತರಿಸ್ಕೋಬೇಕು. ಇದೆಲ್ಲ ಮಲೇಷ್ಯಾದಿಂದ ಬರ್ತದೆ. ಕರ್ನಾಟಕದಲ್ಲಿ ಏನು ವೈಲ್ಡ್ ಲೈಫ್ ಆ್ಯಕ್ಟ್ ಪ್ರಕಾರ ಬ್ಯಾನ್ ಮಾಡಿಬಿಟ್ಟಿದ್ದಾವೆ. ಇವಾಗ ಬಳಸಂಗಿಲ್ಲ, ಬೆತ್ತ ಬಳಸೋಂಗಿಲ್ಲ. ಕಾಡೊಳಗಡೆ ಹೋದರೆ ಸುಟ್ಟು ತಳ್ಳಬಿಡ್ತು, ಕೇಸ್ ಹಾಕ್ತಾರೆ. ಇದೇ ಅದರ ದಾರ, ಕೇನು ಅಥವಾ ಬೆತ್ತದ ದಾರ ನೋಡಿ, ಇದೆ ಟ್ಯಾಗ್ ಥರ ಮಾಡ್ಕೊಂಡಿರ್ತಾರೆ. ಇದನ್ನು ಉದಾಹರಣೆಗೆ ನೋಡಿ, ಇಲ್ಲಿದೆಯಲ್ಲ ಸ್ನೇಹಿತರೆ, ಈ ದಾರನ ನೋಡಿ ಇದಕ್ಕೆ ಹಾಕ್ತಾರೆ. ಈ ಥರ ಅಲ್ವ ಸರ್? ಇದಕ್ಕೆ ಬಳಸ್ತಾರೆ. ಇದನ್ನು ತೆಗೆದು ಇದು ರಿಪೇರಿ ಮಾಡ್ತಾರೆ. ಹೊಸದು ಮಾಡೋದಾದ್ರು ಕೂಡ ಇದು ಈ ಥರದಲ್ಲೇ ಮಾಡ್ತಾರೆ. ಅಂದರೆ ಸಪೋರ್ಟ್ಗೆ ಇದಲ್ವಾ? ಸಪೋರ್ಟ್ಗೆಲ್ಲ ಅದು ಸಪೋರ್ಟ್ಗೆ ಇದು ದಾರ, ಅದು ಹತ್ರ. ಇದರಲ್ಲಿ 2 ಕ್ವಾಲಿಟಿ ಬರ್ತದೆ. ಇದು ಅಗಲ, ಅದು ಇನ್ನೊಂದು ಅದು ಮ್ಯಾಟ್ನಲ್ಲಿ ಇದೆಯಲ್ಲ ಸಣ್ಣದು, ಆ ಥರ 2 ಬರ್ತದೆ. ಓಕೆ. ಅದರಲ್ಲಿ ಸಣ್ಣ ಕಡ್ಡಿ ಇದೆ, ಸಣ್ಣ ಕಡ್ಡಿ ಮಾಡ್ತೀವಿ. ದಪ್ಪ ಕಡ್ಡಿ ಇದೆ, ದಪ್ಪ ಕಡ್ಡಿ ಮಾಡ್ತೀವಿ. ಇದು ಆಸಾಮಿಂದ ಬರ್ತದೆ. ವೆರಿ ನೈಸ್. ಈ ಕಡ್ಡಿ ಗ್ರೇಟ್, ವೆರಿ ನೈಸ್. ಬಟ್ ಅಸ್ಸಾಮಲ್ಲಿ ಬ್ಯಾನ್ ಆಗಿಲ್ವಾ? ಆಸಾಮ್ನಲ್ಲಿ ಬ್ಯಾನ್ ಆಗಿಲ್ಲ. ಆಸಾಮ್ನಲ್ಲಿ ಓಡ್ತಾ ಇದೆ. ಅಸ್ಸಾಮಲ್ಲಿ ಕಾಡು ಜಾಸ್ತಿ, ಎಷ್ಟು ಬೇಕೋ ಅಷ್ಟು ಸಪ್ಲೈ ಇದೆ ಆಸಾಮ್ನಲ್ಲಿ. ಓಕೆ. ನೋಡಿ, ಇದು ಇನ್ನೊಂದು ಥರ ಕಡ್ಡಿ. ಇದು ಇನ್ನೊಂದು ಥರ ಕಡ್ಡಿ. ಇದು ಮಲೇಷಿಯನ್ ಕಡ್ಡಿ ನೋಡಿ. ಇದು ಸ್ಟಾರ್ಟಿಂಗ್ನಲ್ಲಿ 250 ರೂಪಾಯಿ ಇತ್ತು, ಇವಾಗ 1200 ರೂಪಾಯಿ ಮಾಡಿಬಿಟ್ಟಿದೆ. ಓಕೆ. ಮಲೇಷಿಯನ್ ಬೆತ್ತದ ಕಡ್ಡಿ ಅಥವಾ ಮಲೇಷಿಯನ್ ಕೇನ್ ಸ್ಟಿಕ್. ಆಮೇಲೆ ಸರ್, ಯಾವ ಥರ ಫರ್ನಿಚರ್ ಇದೆ ತೋರಿಸಿ ನಿಮ್ಮಲ್ಲಿ ಒಂದೊಂದ್ಸಲ. ನೋಡಿ, ಈ ಥರ ಇದೆಲ್ಲ 25 ವರ್ಷದ ಚೇರ್. ಇದು ಚೇರು ನೋಡಿ, ಗಮನಿಸ್ಬೋದು ಸ್ನೇಹಿತರೆ. ಇದು ಮತ್ತು ನಾನು ಕೈಲಿ ಹಿಡ್ಕೊಟ್ಟಿರೋದು ಇದು 25 ವರ್ಷದ ಹಳೆ ಚೇರ್ಗಳಿದು. ಇದೆಲ್ಲ ಕೇನೆ, ಬೆತ್ತನೆ, ಈ ಥರದ್ದೇ. ಇದೆಲ್ಲ ಕರ್ನಾಟಕದು. ಅವಾಗಿತ್ತು ಪರ್ಮಿಷನ್ ಇತ್ತು, ಅವಾಗ ಮಾಡ್ತಾ ಇದ್ವಿ. ಇವಾಗ ಸ್ಟಾಪ್ ಆಗಿದೆ. ಓಕೆ. ಈ ಥರದ್ದು ಕೇನೆ ದಪ್ಪ ಕ್ವಾಲಿಟಿ. ಓಕೆ. ಇದು ಕಾಡಲ್ಲಿ ಸಹಜವಾಗಿ ಬೆಳೆಯುತ್ತಾ? ಎಲ್ಲಿ ನೀರು ಹರಿತಾ ಇರ್ತದೆ ನದಿಗಳು, ಅದು ಸೈಡ್ನಲ್ಲಿ ಬೆಳೀತಾ ಇರ್ತದೆ ತನ್ನ. ಒಂದು 100 ಅಡಿ 150 ಅಡಿ ಬೆಳೀತದೆ. ಇದು ಬಿದಿರಲ್ಲ, ಬಿದಿರು ದಪ್ಪ ಬರ್ತದೆ. ಇದು ಬೆತ್ತ ಅಂತ. ಬೆತ್ತನೆ, ಕಡ್ಡಿ ಥರ. ಇದಕ್ಕೆ ಯಾವಾಗಲೂ ನೀರು ಇರಬೇಕು. ನೀರು ಎಲ್ಲಿ ನದಿಗಳಲ್ಲಿ ಹರಿತದೆ ಆ ಸೈಡ್ನಲ್ಲಿ ಅಂಚಿನಲ್ಲೆಲ್ಲ ಇದು ಬೆಳೀತದೆ. ಅದು ವರ್ಷಕ್ಕೊಂದ್ಸಲ ಅಲ್ಲಿರೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಕಟ್ ಮಾಡಿಬಿಟ್ಟು ಎಷ್ಟು ಬೆಂಗಳೂರಿನಲ್ಲಿ ಎಷ್ಟು ಅಂಗಡಿಗಳಿದೆ ಅಷ್ಟು ಅಂಗಡಿಗಳಿಗೆ ಸಪ್ಲೈ ಮಾಡ್ತಾಯಿದ್ರು. ಹಾಗಿತ್ತು ಮೊದಲು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸಪ್ಲೈ ಮಾಡ್ತಾಯಿದ್ರು. ಇವಾಗ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ವರ್ಷ ಸ್ಟಾಪ್ ಆಗಿ? 20 ವರ್ಷ, 18 ವರ್ಷ, 20 ವರ್ಷ ಆಯಿತು. ಓಹೋ, ಯಾಕೆ? ಕಾಡು ಹಾಳು ಮಾಡಬಾರ್ದು ಅಂತ, ವೈಲ್ಡ್ ಲೈಫ್ ಮಾಡಬೇಕು ಅಂತ ವೈಲ್ಡ್ ಲೈಫ್ ಮಾಡಿಬಿಟ್ಟಿದ್ದಾರೆ. ಇವಾಗ ಅಲ್ಲಿಂದ ಏನು ಕರ್ನಾಟಕದಿಂದ ಏನು ಬರ್ತಾ ಇಲ್ಲ. ಓಕೆ. ಇದೆಲ್ಲ ಮುಂಚೆ ಕರ್ನಾಟಕದೇ ಬರ್ತಾ ಇತ್ತು, ಇವಾಗ ಮಲೇಷ್ಯಾದಿಂದ ಬರ್ತಾ ಇತ್ತು. ನೀವು ವೃತ್ತಿ ಶುರು ಮಾಡಿ ಎಷ್ಟು ವರ್ಷ ಆಯಿತು? ನಮ್ಮ ಜಾತಿನೇ ಅದೇ. ಏನು ಜಾತಿ? ಮೇದಾರ್ ಅಂತ. ಬೆತ್ತ ಬಿದಿರು ಕೆಲಸ ಮಾಡೋದೇ ನಮ್ಮ ಜಾತಿ. ಮೇದರು. ಮೂಲ ಊರು ಯಾವುದು? ಬೆಂಗಳೂರೇ. ಮನೆ ಮುಂಚೆ ನಾವು ಟ್ಯಾನಿ ರೋಡ್ನಲ್ಲಿ ಶಿವಾಜಿನಗರದಲ್ಲಿದ್ವಿ, ಇವಾಗ ಬನಶಂಕರಿನಲ್ಲಿದ್ದೀವಿ. ನೀವು ಎಷ್ಟನೇ ವಯಸ್ಸಿಗೆ ಬಂದ್ರಿ ಈ ಕೆಲಸಕ್ಕೆ? ನಾವು ಒಂದು 14-15 ವಯಸ್ಸಿಗೆ. ಸ್ಕೂಲ್ ಮುಗಿಸ್ಬಿಟ್ಟು SLC ಓದಿದ್ವಿ. ಅಷ್ಟರೊಳಗಡೆ ಮನೆ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಅಲ್ಲಿಗೆ ಸ್ಕೂಲ್ ಬಿಟ್ಬಿಟ್ಟು ಕೆಲಸಕ್ಕೆ. ಆಮೇಲೆ ಇಲ್ಲೇ ಶುರು ಮಾಡಿದ್ದ ನೀವು? ಇಲ್ಲ, ಶಿವಾಜಿನಗರದಲ್ಲೇ ಮಾಡ್ತಾಯಿದ್ವಿ. ಅಲ್ಲಿಂದ ಫಸ್ಟು NR ಕಾಲೋನಿನಲ್ಲಿ ಮಾಡಿದ್ವಿ, ಅಲ್ಲಿಂದ ಮತ್ತೆ ಶಿವಾಜಿನಗರದಲ್ಲಿ ಮಾಡಿದ್ವಿ, ಅಲ್ಲಿಂದ ಟ್ಯಾನಿ ರೋಡ್ನಲ್ಲಿ ಮಾಡಿದ್ವಿ, ಇವಾಗ ಇಲ್ಲಿ ಮಾಡ್ತಾಯಿದ್ವಿ. ಇಲ್ಲಿ ಮಾಡ್ತೀವಿ. ಒಟ್ಟು 50 ವರ್ಷದ
ಕೇನು ಅಥವಾ ಬೆತ್ತದ ಫರ್ನಿಚರ್ ಮಾಡೋ ಅನುಭವ ನಿಮ್ಗೆ? ಫರ್ನಿಚರ್ ಮಾಡೋ ಅನುಭವ. ಹೇಗಿತ್ತು ಆ ಕಾಲ ಹೇಳಿ? ಆ ಕಾಲ ಅಂದರೆ ರೋಡ್ನಲ್ಲಿ ಗಾಡಿಗಳೇ ಇರಲಿಲ್ಲ, ಕಣ್ಣು ಮುಚ್ಕೊಂಡು ರೌಂಡ್ ಹೊಡಿಬೋದಾಗಿತ್ತು. 2 ಅವರ್ 3 ಅವರ್ಗೆ ಒಂದು ಕಾರ್ ನೋಡಬೇಕಾದ್ರೆ 3 ಅವರ್ 4 ಅವರ್ಗೆ ಒಂದು ಕಾರು. ಎಲ್ಲಿ ಈ ರೋಡಲ್ಲ? ಎಲ್ಲ ರೋಡ್ನಲ್ಲೂ ಅಷ್ಟೇ, ಬೆಂಗಳೂರಿನಲ್ಲೇ ಅಷ್ಟೇ. ಹಾಂ, ಬರೀ ಟಾಂಗಾ ಗಾಡಿ 2 ಅವರ್ 3 ಅವರ್ಗೆ. ಬೆಳಿಗ್ಗೆ 2 ಅವರ್ ಬಸ್ಸುಗಳು ಓಡಾಡ್ತಾಯಿತ್ತು, ಟಾಂಗಾ ಗಾಡಿಗಳು ಓಡಾಡ್ತಾಯಿತ್ತು. ಅದನ್ನಲ್ಲಿ ಕುತ್ಕೊಂಡು ಬರ್ತಾಯಿದ್ವಿ, ಕುತ್ಕೊಂಡು ಹೋಗ್ತಾಯಿದ್ವಿ. ಆ ಕಾಲ ಹಂಗಿತ್ತು. ಓಕೆ. ಈ ಕಾಲ ಕಣ್ಣು ತೆಕ್ಕೊಂಡು ಹೋದ್ರೇನು ಗುತ್ಕೊಂಡು ಹೋಗ್ಬಿಡ್ತಾರೆ. ಅಯ್ಯೋ, ಹಂಗಾಗಿದೆ ಬೆಂಗಳೂರಿನ ಪರಿಸ್ಥಿತಿ. ಮತ್ತೆ ಈ ಥರ ಫರ್ನಿಚರ್ನ ಹಾ. ಬರೀ ಈ ಥರದ್ದು ಮಾತ್ರ ಮಾಡಿಸ್ಕೊತಾ ಇದ್ರ ಜನ ಅಥವಾ ಬೇರೆ ಬೇರೆ ಫರ್ನಿಚರು ಇತ್ತ? ಎಲ್ಲ ಮುಂಚೆ ಎಲ್ಲ ಇದನ್ನ ತುಂಬ ವ್ಯಾಲ್ಯೂ ಇತ್ತು. ಯಾವ್ದೂ ಬಡವ ಮನೆಯಲ್ಲೂ ಒಂದು ಚೇರ್ ಮಡಗ್ತಾಯಿದ್ರು. ಓ, ಬೆತ್ತದ್ದು? 300-350 ರೂಪಾಯಿ ಇತ್ತು. ಈ ಪ್ಲಾಸ್ಟಿಕ್ ಚೇರ್ಗಳು ಬಂದು 100-150 125 ಚೇರ್ಗಳು ಬಂದ್ಬಿಟ್ಟು ಇದು 300-600 ಆಯಿತು. ಆವಾಗಲಿಂದ ಯಾವ್ದು ನೋಡೋದಾಗೋದಿಲ್ಲ. ಇವಾಗ 3,000-4,000 ಇದೆ ಒಂದು ಬೆತ್ತದ ಚೇರ್. ಇದೊಂದು ಚೇರು? ಹಾಂ. ಮತ್ತು ಇದನ್ನೇನು ಶ್ರೀಮಂತರು ಮಾತ್ರ ಮಾಡಿಸ್ಕೊತಿದ್ರಾಗ? ಇಲ್ಲ, ಮುಂಚೆ ಬ್ರಿಟಿಷ್ನವರು ಇಂಗ್ಲೀಷ್ನವರು ಅವರು ಜಾಸ್ತಿ ಮಾಡ್ತಾಯಿದ್ರು. ಅವಾಗೆಲ್ಲ ರಿಚ್ಮಂಡ್ ಸರ್ಕಲೆಲ್ಲ ಬ್ರಿಟಿಷ್ನವರೇ ಇದ್ದಿದ್ದು. ಇವಾಗ ಜಗಳ ಎಲ್ಲ ಆಗಿ ಇಂಡಿಯಾದು ಇದಾಯ್ತಲ್ಲ, ಆವಾಗಿಂದ ಸ್ವಲ್ಪ ಕಡಿಮೆ ಆಗಿ ಇವಾಗ ಬ್ರಿಟಿಷ್ನವ್ರು ಇಲ್ಲ. ಓ, ಇದು ಬ್ರಿಟಿಷ್ನವ್ರ ಮನೆಗಳಿಗೆ ಆಫೀಸ್ಗಳಿಗೆ ಹಾಕೋತಾ ಇದ್ರು? ಓಕೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಆಮೇಲೆ ನಮ್ಮವ್ರಿಗೂ ತುಂಬ ಸುಮಾರು ಮನೆಗಳಲ್ಲಿ ಹಾಕ್ತಾಯಿದ್ದು. ದೊಡ್ಡ ಮನೆಗಳನ್ನೂ ಇವತ್ತು ಇದೆ, ಇಲ್ಲ ಅಂತ ಹೇಳಿಲ್ಲ, ಮಡಗಿದ್ದಾವೆ. ಆದರೆ ಸ್ವಲ್ಪ ಮಿಡ್ಲ್ ಕ್ಲಾಸ್ ಒಂದು ಚೇರ್ 5,000 ಅಂದರೆ 600 ರೂಪಾಯಿಗೆ ಒಂದು ಚೇರ್ ಅಂದರೆ ಅದು 10 ಚೇರ್ ಬರ್ತದೆ, ಇದು ಒಂದು ಚೇರ್ ಬರ್ತದೆ. ಹಂಗಾಗಿ ಇವಾಗ ಇದು ಯಾರು ತಗೊತಾ ಇಲ್ಲ. ಬಟ್ ಅವಾಗ ತಗೊಳ್ಳೋರು ಅವಾಗೆಲ್ಲ 3,000-4,000-5,000 ಸೋಫಾ ಸೆಟ್ಟೇ ಕೊಡ್ತಾಯಿದ್ವಿ, ಒಂದು ಇಡೀ ಸೆಟ್ಟು. ಇವಾಗ ಆವಾಗೆಲ್ಲ 100 ರೂಪಾಯಿ 125 ರೂಪಾಯಿ 150 ರೂಪಾಯಿಗೆ ಎಷ್ಟು ದೊಡ್ಡ ಕೆಲಸದೇನೋ ಮುಗ್ದೋಗ್ತಾಯಿತ್ತು. 60 ರೂಪಾಯಿಂದ 150. ಇವಾಗ 1,500 ರೂಪಾಯಿ ಲೇಬರ್. ಒಂದು ಚೇರ್ ಮಾಡೋರಿಗೆ 1,500, ಅದು ಫಿನಿಷಿಂಗ್ ಮಾಡೋರಿಗೆ 1,200 ರೂಪಾಯಿ, ಅವ್ರಿಗೆ 3,000 ಲೇಬರ್ ಕೊಡಬೇಕು. ಮೆಟೀರಿಯಲ್ ಹಾಕ್ಬೇಕು. ಮೆಟೀರಿಯಲ್ ಹಾಕ್ಬೇಕು. ಯಾರ್ಯಾರು ಮನೆಗೆ ಕೊಟ್ಟಿದ್ದೀರಿ? ದೊಡ್ಡವ್ರ ಮನೆಗೆ ಇದನ್ನ? ಎಲ್ಲ ಮನೆಗೂ ಕೊಟ್ಟಿದ್ದೀವಿ. ಟೈಗರ್ ಪ್ರಭಾಕರ್ ಮನೆಗೆ ಕೊಟ್ಟಿದ್ದೀವಿ. ಆಮೇಲೆ ಅವಿನಾಶ್ ಮನೆಗೆ ಕೊಟ್ಟಿದ್ದೀವಿ. ಸುಮಾರು ಮನೆಗಳು ಕೊಟ್ಟಿದ್ದೀವಿ. ಅವರೆಲ್ಲ ಬೆತ್ತದ ಚೇರು ತೊಗೊಂಡಿದ್ದಾರೆ? ತೊಗೊಂಡಿದ್ದಾರೆ, ಯೂಸ್ ಮಾಡ್ತದೆ. ನಿನ್ನೆ ಬಂದಿದ್ದು ಇಲ್ಲಿ ಒಂದು ಸೋಫಾ ಸೆಟ್ ಇತ್ತು. ಅವು ನಮ್ಮ ವಯಸ್ಸಿನವರು ಆ ತಾತನಂದೇ ಅದು ಸೋಫಾ ಸೆಟ್ 120 ವರ್ಷ ಆಗಿದೆ ಅಂತೆ ಅದಕ್ಕೆ. ಅದು ಬಂದು ಹೋದ್ವಾಗ ಕೊಟ್ಬಿಟ್ಟು ನೆನ್ನೆ ತಗೊಂಡೋದು. ಸೊ ಆ ಥರ ಹಳೆ ಐಟಮ್ ಮಡಗೋರು ಇದ್ದಾರೆ? ಹಳೆ ಐಟಮ್ ಅಂದ್ರೆ ಇವತ್ತೂ ಮಡಗ್ತವೆ. ಅದೇ ಹೇಳ್ತಾ ಇದ್ದೀನಲ್ಲ, 80 ವರ್ಷ ಚೇರು ಅದು ರೆಡಿ ಮಾಡ್ತಾ ಇದ್ದಾರೆ. ಅದೇನು ಹಾಳಾಯ್ತು ಅಂತ ಬಿಸಾಕಲ್ಲ ಜನ? ಅದ್ರ ಮೇಲೆ ಕುಂತ್ಕೊಂಡು ಅದು ರೂಢಿ ಆಗ್ಬಿಟ್ಟಿದೆ. ಎಷ್ಟೇ ಹಾಳಾದೇನು ಎಷ್ಟೇ ಖರ್ಚಾದೇನು ಮಾಡಿಸ್ಕೊಂಡು ಹೋಗೋ ಜನ ಇದ್ದಾವೆ, ಇನ್ನೂ ಇದ್ದಾವೆ. ಇದೇನು ಆರೋಗ್ಯಕ್ಕೆ ಒಳ್ಳೆದಾ? ಇದು ಎಲ್ಲ ಕಾಲದಲ್ಲಿ ಯೂಸ್ ಮಾಡ್ಬೋದು. ಇದು ಸಮುದ್ರದಲ್ಲಿ ಒಂದು ಕಡ್ಡಿ ಹಾಕದೇನು ಅದು ವಾಪಸ್ ಬರೋದಿಲ್ಲ, ಅಲೆನಲ್ಲಿ ಅಲ್ದಾಡ್ಕೊಂಡು ಹೋಯ್ತದೆ. ಅದು ಸಂಜೀವಿ ಕಡ್ಡಿ ಇದೆಯಲ್ಲ, ಅದು ಹೆಂಗೆ ಅದು ಅಪ್ಪೋಸ್ ಹೋಗುತ್ತೋ ಅದೇ ಥರ ಈ ಕಡ್ಡಿನೂ ಹೋಗುತ್ತೆ ಸಮುದ್ರದಲ್ಲಿ ಹಾಕೋದು. ಅಷ್ಟು ಪವರ್ ಇದೆ. ಎಲ್ಲ ದೇವರ ಕಾರ್ಯಕ್ಕೂ ಇದೇ ಯೂಸ್ ಮಾಡೋದು. ಆವಾಗಿಂದ ಶಿರ್ಸಿನಲ್ಲಿನೂ ದೇವಸ್ಥಾನ ಇದೆ. ವರ್ಷಕ್ಕೊಂದ್ಸಲ ಅಲ್ಲಿಗೆ ನಮ್ಮವೇ ಹೋಗಿ ಕೆಲಸ ಮಾಡಿ ಕೊಟ್ಬಿಟ್ಟು ಬರ್ತಾರೆ. ಶಿರ್ಸಿ ಮಾರಿಕಾಂಬೆ? ಶಿರ್ಸಿ ಮಾರಿಕಾಂಬ ದೇವಸ್ಥಾನದಲ್ಲಿ. ಬಟ್ ನಿಮ್ಮ 50 ವರ್ಷದ ಹಳೇ ಕ್ರೇಜ್ ಇಲ್ಲ ಈಗ? ಇಲ್ಲ, ಕ್ರೇಜ್ ಕಡಿಮೆ ಆಗ್ಬಿಟ್ಟಿದೆ. ಏನೋ ನಾವು ಕೆಲಸ ಕಲ್ತಿರೋದ್ರಿಂದ ಹಳೆ ಸಾಮಾನು ಬರ್ತಾ ಇರೋದ್ರಿಂದ ಕೆಲಸ ಮಾಡಿಕೊಡ್ತಾ ಇದ್ದೀವಿ, ತಂದು ಕೊಡ್ತಾ ಇದ್ದಾವೆ, ಜೀವನ ನಡೀತಾ ಇದೆ. ಒಂದು ದಿನಕ್ಕೆ ಎಷ್ಟು ಸೋಫಾ ಮಾಡ್ತೀರಿ ಆವಾಗ? ಆವಾಗ 15 ಜನ ಕೆಲಸ ಇದು. 5 ಸೆಟ್ಟು 6 ಸೆಟ್ಟು ಒಂದು ದಿವ್ಸಕ್ಕೆ ಮಾಡ್ತಾಯಿದ್ವಿ. ಯಪ್ಪ, 6 ಸೆಟ್ಗೆ ಬೆಂಗಳೂರಿಗೆ ಸಪ್ಲೈ ಕೊಡ್ತಾಯಿದ್ವಿ. ಒಳ್ಳೆ ಇನ್ಕಮ್ ಇತ್ತು. ಅಂಗಡಿಗಳು ಎಷ್ಟಿದೆ ಅಷ್ಟು ಅಂಗಡಿಗಳಿಗೂ ಸಪ್ಲೈ ಕೊಡ್ತಾಯಿದ್ವಿ. ಓಹ್, ಅಂಗಡಿಗಳಿಗೆ ಕೊಡ್ತಿದ್ರಿ? ಅವ್ರು ತಗೊಂಡೋಗಿ ಒಂದು 500 ರೂಪಾಯಿ ಮಾಡಿಕೊಂಡು ಅವ್ರು ಮಾರ್ತಾಯಿದ್ರು. ಆ ಥರ ಈಗ ಕೇಳೋರಿಲ್ಲ. ಇವಾಗ ಕಡಿಮೆ ಆಗ್ಬಿಟ್ಟಿದೆ. ಕೇಳ್ತವೆ, ಬೆಲೆ ಕೇಳಿಬಿಟ್ಟು ಹೋಗ್ಬಿಡ್ತಾರೆ. ಪ್ಲಾಸ್ಟಿಕ್ ಬೇರೆ ಬಂದ್ಬಿಡ್ತು. ಪ್ಲಾಸ್ಟಿಕ್ ಬಂದಿದ್ದೇನೆ ನಮಗೆ ಹೊಡ್ತಾ ಬಿತ್ತಿದ್ದು. ಈಗ ಎಷ್ಟು ಗಂಟೆಗೆ ಬರ್ತೀವಿ ಇಲ್ಲಿಗೆ? ಅಂಗಡಿಗೆ 9:30 10 ಗಂಟೆ ಒಳಗಡೆ ಬಂದ್ಬಿಡ್ತೀವಿ. ಸಂಜೆ 7-7:30 8 ಗಂಟೆ ಆಗುತ್ತೆ ಒಂದೊಂದು. ಇಲ್ಲೇ ಇರ್ತೀರಾ?
ಏನಾದ್ರು ಒಂದು ಕೆಲಸ ಇರುತ್ತೆ. ಏನಾದರೂ ಮಾಡ್ತಾ ಇರ್ತೀವಿ, ಇಲ್ಲ ಅಂದರೆ ಕುಂತ್ಕೊಂಡಿರ್ತೀವಿ. ನೋಡಿ ಇದನ್ನು 50 ವರ್ಷದ ಚೇರ್ ಅದು. ಯಾವುದು? ಇದು ಕಬ್ಬಿಣದ್ದು. ಹಾಂ ಹಾಂ. ಸೆಂಟಿಮೆಂಟ್ ಮೇಲೆ ಇವಾಗ ಮಾಡಿಸ್ತಾ ಇದ್ದಾರೆ. ಇದು 50 ವರ್ಷದ ಚೇರಾ? ಹಾಂ ಹಾಂ ಹಾಂ. 50 ಒಂದು 60-70 ವರ್ಷನೂ ಹೇಳ್ಬೋದು. ಓಕೆ, ವೆರಿ ನೈಸ್. ಏನಂದರೆ ಇದೆಲ್ಲ ಹಾಳಾಗೋದಿಲ್ಲ, ಹ್ಞೂ. ಜಪಾನ್ ಹೋಗಿ ಮಾಡ್ಕೋ. ಇದಕ್ಕೆ ಹುಳ ಬೀಳಲ್ದು? ಇದಕ್ಕೆ ಬೀಳೋದಿಲ್ಲ. ಇದು ಆಸಾಮ್ದು ಒಂದೊಂದು ಕಡ್ಡಿನಲ್ಲಿ ಬೀಳ್ತದೆ. ಕರ್ನಾಟಕದಲ್ಲಿ 50 ವರ್ಷ ಆದ್ರೂ ಏನೂ ಆಗೋದಿಲ್ಲ. ಅದನ್ನಲ್ಲಿ ಹುಳನೂ ಬಿಡೋದಿಲ್ಲ, ಏನು ಬೀಳೋದಿಲ್ಲ. ಅಷ್ಟು ಒಳ್ಳೆ ಕ್ವಾಲಿಟಿ. ಹ್ಞೂ. ನೋಡಿ ಉಯ್ಯಾಲೆ ಎಲ್ಲ ಇದೆ ನೋಡಿ, ಗಮನಿಸ್ಬೋದು ನೋಡಿ ಸ್ನೇಹಿತರೆ. ಇಲ್ಲಿ ಕುತ್ಕೊಂಡು ತೂಗು ಉಯ್ಯಾಲೆ, ಚೇರು, ಸೋಫಾ, ಮಂಚ ನೋಡಿ ಇದೆಲ್ಲ ಟೀಪಾಯಿ, ಹೋಟ್ಲದ್ದು ಡೈನಿಂಗ್ ಚೇರ್ಸು. ಡೈನಿಂಗ್ ಚೇರ್ಸು ಹೋಟ್ಲಲ್ಲಿ, ಹಳೆ ಹೋಟ್ಲ್ಗಳು ಇದ್ವಲ್ಲ. ಇಲ್ಲ ಇವಾಗ ಹೊಸ ಹೋಟ್ಲ್ ಮಾಡ್ತಾ ಇದ್ದಾರೆ. ಅದೇ ಫ್ರೇಮ್ ತಂದು ಕೊಟ್ಟರೆ ಅಥವಾ ನೆಟ್ಟಿಂಗ್ ಮಾಡಿ. ಓಕೆ, ಅವ್ರ ಫ್ರೇಮ್ ನೋಡಿ ಸ್ನೇಹಿತರೆ, ಯಾರೋ ಟೇಸ್ಟ್ಫುಲ್ಲು ಹೊಸ ಥರ ಡಿಫ್ರೆಂಟಾಗಿ ಹೋಟೆಲ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಫ್ರೇಮು ಕಬ್ಬಿಣದ ಫ್ರೇಮ್ ಮಾಡಿಸ್ಕೊಂಬಂದಿದ್ದಾರೆ. ಅದಕ್ಕೆ ಇವ್ರು ನೋಡಿ ನೆಟ್ಟಿಂಗು, ಅದೇನೋ ಬೇರೆ ಪ್ಲಾಸ್ಟಿಕ್ ಇತ್ಯಾದಿ ಹಾಕೋ ಬದಲು ಸರ್ ಹತ್ರ ಬಂದು ಇದಕ್ಕೆ ಬೆತ್ತದ್ದು ಫ್ರೇಮ್ ಮಾಡಿಸ್ತಾ ಇದ್ದಾರೆ ನೋಡಿ. ಸೂಪರ್. ಆದರೆ ಇವಾಗ ಬೇರೆ ಥರ ಕಾಣುತ್ತೆ ಹೋಟ್ಲು. ಹ್ಞೂ, ವೆರಿ ನೈಸ್. ಇವಾಗ 8 ಚೇರ್ ಮಾಡಿಸ್ಕೊಂಡು ಹೋಗಿದ್ದಾವೆ. ಇನ್ನೂ 2 ಚೇರ್ ಕೊಟ್ಟಿದ್ದು ಮಾಡಿ ಮಡಗಿದ್ದೀವಿ. ಅಡಗಿದ್ದೀರಾ? ಇನ್ನೂ ಡೆಲಿವರಿ. ವೆರಿ ನೈಸ್. ನೋಡಿ ಕೇರ್ನಲ್ಲೇ ಇದೇ ಥರ ಸೋಫಾ ಸೆಟ್ಗಳು ಮಾಡ್ತೀವಿ. ಹಾಂ, ಅಲ್ಲಿ ನೋಡಿ ಇದು ಸೋಫಾ. ಹಾಂ, ಅದು ಸೋಫಾಗೆ ಇದು ಕೇನ್ ನೆಟ್ಟಿಂಗ್ ಮಾಡಿದ್ದೀವಿ. ಅಂದರೆ ಹೊಸ ಸೋಫಾನೇ ಹಾಂ, ಅಲ್ವಾ ಸರ್? ಎಲ್ಲ ಇದು ಆ್ಯಂಟಿಕ್ ಪೀಸು. ಹಾಂ, ಅದಕ್ಕೆ ಇದು ನೆಟ್ಟಿಂಗ್ ಮಾಡಿದ್ದೀವಿ. ಅದು ಪ್ಲಾಸ್ಟಿಕ್ನಲ್ಲಿ ಮಾಡಿದ್ದೀವಿ. ಪ್ಲಾಸ್ಟಿಕ್ನಲ್ಲಿ ಕಡಿಮೆ ವೇಟು, ಇದು ಬೆತ್ತದಲ್ಲಿ ಸ್ವಲ್ಪ ವೇಟ್ ಜಾಸ್ತಿ. ಇದು ಹ್ಯಾಂಡ್ಮೇಡು. ಬಾಳಿಕೆ ಯಾವ್ದು ಜಾಸ್ತಿ? ಇದು ಕೇನೆ. ಮತ್ತೆ ಪ್ಲಾಸ್ಟಿಕ್ಕು ಆರೋಗ್ಯಕ್ಕೆ ಒಳ್ಳೇದಲ್ಲ. ಒಳ್ಳೇದಲ್ಲ, ವೇಟ್ ವೈಸ್ ಜನ rate ನೋಡ್ತಾರೆ. ವೇಟ್ ನೋಡ್ತವೆ, ಯಾವ್ದು ಕಡಿಮೆ ಇದೆ ಅದು ನೋಡಿ. ಇದು ಉಯ್ಯಾಲೆ ಇದೆಲ್ಲ 30,000 ರೂಪಾಯಿ. ಮಾವಿದು ಇವಾಗ 7,000 ಇದೆ. ಇದು 7,500. ಕುಷನ್ ಸೇರಿಸಿ, ಕುಷನ್ನು, ಚೈನು ಎಲ್ಲ ಬರ್ತದೆ. ವೆರಿ ಗುಡ್. ಇದು ಪ್ಲಾಸ್ಟಿಕ್ಕು? ಅದು ಪ್ಲಾಸ್ಟಿಕ್, ಅದು 6,000 ರೂಪಾಯಿ. ಓಕೆ, ಅದು ಹ್ಯಾಂಡ್ಮೇಡ್ ಮಾಡಿರೋದು. ಹ್ಯಾಂಡ್ಮೇಡು. ಬಟ್ ನಡೀತಾ ಇದೆ ಲೈಫು. ಲೈಫ್ ನಡೆಸ್ತಾ ಇದ್ದೀವಿ. ಎಷ್ಟು ಮಕ್ಕಳು? ನಮಗೆ 4 ಜನ. ಹಾಂ, ಎಲ್ಲರಿಗೂ ಮದುವೆ ಆಗಿದೆ. ಹಾಂ. ಇವಾಗ ಒಂದು ಹುಡುಗ ಮಾತ್ರ ಇದೇ ಕೆಲಸ ಕಲಿತು ಇಲ್ಲೇ ಮಾಡ್ತಾ ಇದ್ದಾನೆ. ಯಾರು ಇವರು? ಇನ್ನು ಇಬ್ಬರು ಬೇರೆ ಇದ್ದಾವೆ. ಅವ್ರು ಗಾಡಿ ಓಡಿಸ್ತಾ ಇದ್ದಾರೆ. ಈ ಕೆಲಸಕ್ಕೆ ಬರಲಿಲ್ಲ? ಈ ಕೆಲಸಕ್ಕೆ ಬಂದಿಲ್ಲ. ಓಕೆ. ನಿಮ್ಮ ಮನೆಯವರು? ನಮ್ಮ ಮನೆ ಹೌಸ್ ವೈಫ್. ಹೌಸ್ ವೈಫ್. ಎಷ್ಟು ತಮ್ಗೆ ಏಜ್ ಈಗ? ನಮಗೆ ಇನ್ನು 2 ತಿಂಗಳದ 70. ಓ, ಆಗಸ್ಟ್ ಬಂದು 70. ಪರವಾಗಿಲ್ಲ, ಮನೆಗೇನೆ ಮಾಡ್ಕೊಂಡಿದ್ದೀರಾ ಸ್ವಂತ? ಮನೆ ನಾವು ಮಾಡ್ಕೊಂಡಿದ್ದೀವಿ. ಇದು ಅಂಗಡಿ ಓನಾ? ಇದು ಕಾರ್ಪೊರೇಷನ್ ಅಂಗಡಿ, ಬಾಡಿಗೆ ಕಡಿಮೆ, ಅದರಿಂದ ಲೈಫ್ ನಡೀತದೆ. ಇವಾಗ 15,000 20,000 ಕೊಟ್ಟು ಅಂಗಡಿ ನಡ್ಸೋದಕ್ಕೆ ಆಗೋದಿಲ್ಲ. ಅದು 5,000 6,000 ರೂಪಾಯಿ ಇದೆ. ಕಾರ್ಪೊರೇಷನ್ ನಡ್ಸ್ಕೊಂಡು ಹೋಗ್ತೀವಿ. ಬಟ್ ನಡೀತು ಲೈಫು? ನಡೀತಾ ಇದೆ. ಸುಮಾರು ಒಂದು 250 ಅಂಗಡಿಗಳಿತ್ತು ಬೆಂಗಳೂರಿನಲ್ಲಿ. ಓ ಹೌದಾ? ಕೇನ್ವರ್ಕ್ ಕೊಡೋದು? ಇವಾಗ ಒಂದು 20-25 ಅಂಗಡಿ ಇದೆ ಅಷ್ಟೇ. ಅಷ್ಟೇ. ಅವ್ರೆಲ್ಲ ಎಲ್ಲೋದ್ರ ಕೆಲಸ ಮಾಡ್ತಿದ್ರು? ಕೆಲಸ ಇಲ್ಲ, ರೇಟ್ಗಳು ಜಾಸ್ತಿ. ಇವಾಗ ಕೆಲಸದವನ್ನ ಕರ್ಕೊಂಬಂದು ಕೆಲಸ ಮಾಡ್ತದೆ, ಏನೂ ಸಿಗೋದಿಲ್ಲ. ಇವಾಗ ಕೆಲಸ ಕಲ್ತಿರೋ ಮಾತ್ರ ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಕೆಲಸದವ್ನ ಕರ್ಕೊಂಬಂದು ಕೆಲಸ ಮಾಡಿ ಲೇಬರ್ ಕೊಟ್ಟು ಅದ್ರ ಮೇಲೆ ಆದಾಯ ಮಾಡಬೇಕಂದ್ರೆ ಆಗೋದಿಲ್ಲ. ಅದರಲ್ಲೆಲ್ಲ ಅಂಗಡಿಗಳೆಲ್ಲ 15,000 20,000 25,000 ಓಡ್ತಾ ಇದೆ ಬಾಡಿಗೆ. 25,000 ಅಂದರೆ ಡೈಲಿ 800 ರೂಪಾಯಿ ಬಾಡಿಗೆ ಎತ್ತಬೇಕು. ಲೇಬರ್ಸ್ಗೆ 1,200ರಿಂದ 1,500 ರೂಪಾಯಿ ಕೊಡಬೇಕು. ಇದೇ 2,000 ರೂಪಾಯಿ ಡೈಲಿ ಖರ್ಚು ಬೀಳ್ತದೆ ಒಬ್ಬರಿಗೆ ಕೆಲಸ ಕರ್ಸೋದು 2,000 ರೂಪಾಯಿ ಬರ್ತದೆ. ಅದ್ರ ಮೇಲೆ ಏನಾದ್ರು ದುಡ್ಕೋಬೇಕು. ಅದ್ರ ಮೇಲೆ ಅದು 2,000 ಮೇಲೆ ವ್ಯಾಪಾರ ಆದರೆ ಕೊಡ್ಬೋದು. 2,000 ವ್ಯಾಪಾರನೇ ಆಗಲಿಲ್ಲ ಅಂದರೆ ಹೆಂಗೆ ಕೊಡ್ತೇವೆ? ಇವಾಗ ನಾವು ಅದೇ ಕೆಲಸ ಕಲ್ತಿದ್ದೀವಿ, ಅದೇ ಮಾಡ್ತಾಯಿದ್ದೀವಿ. ನಮಗೇನು ಒಂದು 500ರಿಂದ 800 ರೂಪಾಯಿ ಸಿಕ್ಕಿದ್ರೆ ಸಾಕು. ಇವಾಗ 1,200 1,500 ಕೊಟ್ಟು ಅದ್ರ ಮೇಲೆ ಅಂದರೆ ನಾವು ಕಸ್ಟಮರ್ಗೆ ಹೇಳ್ಬೇಕಾಗ್ತದೆ, ಅವ್ರು ನಿಲ್ಲೋದಿಲ್ಲ. ಇವಾಗ ನಮಗೇನು ಪೈಸೆ ಆಗ್ಬಿಟ್ಟಿದೆ. ಒಂದು 500 ರೂಪಾಯಿ ಮೇಲೆ ಎಷ್ಟು ಬಂದೇನೋ ಲಾಭನೇ. ಗ್ರೇಟ್. ಒಟ್ಟಾರೆ ಇದು ಇವತ್ತು ಬೆಲೆ ಗಗನಕ್ಕೇರಿರುವ ಬೆತ್ತದ ಕುರ್ಚಿಗಳು ಅಥವಾ ಬೆತ್ತದ ಸೋಫಾಗಳನ್ನು ಮಾಡುವವರ ಕಥೆ ಸ್ನೇಹಿತರೆ. 50 ವರ್ಷದ ಸಂಸ್ಥೆ ಇದು. 50 ವರ್ಷದಿಂದ ನಮ್ಮ ಗೋವಿಂದರಾಜ್ ಅವರು ಬೆತ್ತದ ಪೀಠೋಪಕರಣ ಮಾಡೋದ್ರಲ್ಲಿ ನಿರತರು. ಆದರೆ ಇವತ್ತಿಗೂ ಅವರು ಆಶಾವಾದ ಕಳ್ಕೊಂಡಿಲ್ಲ. ಇದನ್ನು ಕೇಳೋರು ಕೂಡ ಅಷ್ಟೇ, ಅಂದರೆ ಬೆಲೆ ಜಾಸ್ತಿ ಆದರೂ ಕೂಡ ಕೆಲವರು ಹುಡುಕೊಂಬಂದು ಇಂಥದ್ದೇ ಮಾಡಿಸ್ತಾ ಇದ್ದಾರೆ. ಆದರೆ ಇವು ಏನೇ ಇದು ಸಹಜವಾದ ಪ್ರಾಡಕ್ಟ್ಸು, ಹೆಚ್ಚು ವರ್ಷ ಬಾಳಿಕೆ ಬರುತ್ತೆ, ಜೊತೆಗೆ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಸಾಧ್ಯ ಆದಷ್ಟು ಇಂಥ ಕಡೆ ಹೋಗಿ ಇಂಥವ್ರಿಗೆ ಸಪೋರ್ಟ್ ಕೂಡ ಆಗುತ್ತೆ ಅಂತ ನಾನು ಕೇಳ್ಕೊತೀನಿ. ಉಳಿದಂತೆ ಎಲ್ರಿಗೂ ಧನ್ಯವಾದ. ಥ್ಯಾಂಕ್ಸ್. ನಮಸ್ಕಾರ ಸರ್.
ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ ಅಷ್ಟೇ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.